ಭಾರತ ಮಾತೆ ಭಾರತ ಮಾತೆ ಜನಮದಿನ. ಶಿವಾಜಿ ಧ್ಯಾನ ಮಂದಿರ 1677ನೇ ವರ್ಷದಲ್ಲಿ ಈ ಸ್ಥಳದಲ್ಲಿ ವೃಂದವಿ ಸಾಮ್ರಾಜ್ಯ ನಿರ್ಮಾತ ಶ್ರೀ ಶಿವಾಜಿ ಮಹಾರಾಜರಿಂದ ನಿರ್ಮಿಸಲ್ಪಟ್ಟ ಧ್ಯಾನ ಮಂದಿರ ಇತ್ತು. ಇಲ್ಲಿ ವಾಸಿಸುತ್ತಾ ತಪಸ್ಸು ಮಾಡಿ ಅಮ್ಮನವರನ್ನು ಧ್ಯಾನಿಸಿದಾಗ ವಿದೇಶಿ ಮುಸ್ಲಿಮರ ದುರಾಕ್ರಮಣವನ್ನು ಎದುರಿಸಿ ಹಿಂದೂ ಗ್ರಂಥಗಳನ್ನು, ದೇವಾಲಯಗಳನ್ನು, ಹಿಂದೂ ಆಚಾರಗಳನ್ನು ರಕ್ಷಿಸುವ ಎಂದು ಅರಸುತ್ತಾ ದೇವಿ ಪ್ರತ್ಯಕ್ಷಳಾಗಿ ಆಶೀರ್ವದಿಸಿ ದಿವ್ಯ ಖಡ್ಗವನ್ನು ಬಹುಕರಿಸಿದಳು. ಶ್ರೀ ಶಿವಾಜಿ ಮಹಾರಾಜರು ಧ್ಯಾನ ಮಾಡಿದ ಪ್ರಾಚೀನ ಕಟ್ಟಡ ಶಿಥಿಲವಾದ್ದರಿಂದ ಅದೇ ಸ್ಥಳದಲ್ಲಿ ಶಿವಾಜಿ ಸ್ಫೂರ್ತಿ ಕೇಂದ್ರದಿಂದ ನೂತನ ಕಟ್ಟಡ ನಿರ್ಮಿಸಲಾಯಿತು. ಇಲ್ಲೇ ಅಂತೆ ಕಟ್ಟಡ ಕಟ್ಟಿದೆ, ಖಡ್ಗ ಕೊಟ್ಟಿದೆ. ಶಿವಾಜಿ ಕೊಟ್ಟು ನನಗೇನು ಕೊಡ್ತಾರೆ? ಶಿವಾಜಿ ನೀನೇನು ಮಾಡಂಗದೀಗ? ಎಲ್ಲಿ ಯುದ್ಧಕ್ಕೆ ಹೋಗಿ ನೀನು ಯಾರ ಮೇಲೆ ಯುದ್ಧಕ್ಕೆ ಹೋಗಂಗದೀಗ? ಖಡ್ಗ ತೊಗೊಂಡು ಯುದ್ಧಕ್ಕೆ ದೂರದಿಂದ ಶೂಟ್ ಮಾಡಿ ಬಿಸಾಕ್ಬಿಡ್ತಾರೆ. ಈಗ AK-47 ಕೊಡಬೇಕು. ಶಿವಾಜಿ ಮಹಾರಾಜ್ ಧ್ಯಾನಕ್ಕೆ ಕುಂತಿರೋದು ದೃಶ್ಯವನ್ನು ನೀವು ಕಾಣ್ತಾ ಇದ್ದೀರಾ. ಹಿಂದೆ ತಾಯಿಯ ದರ್ಶನ, ಹಿಂದೆ ತಾಯಿ ಇರೋದು ಕಾಣ್ತಾ ಇದ್ದೀರಾ. ಹಿಂದುಗಡೆ ದೇವಿ ಇದ್ದಾಳೆ, ಖಡ್ಗ ಇದೆ ಅವ್ರದ್ದು, ಕೆರಟ ಇದೆ, ಬರ್ಚಿ ಇದೆ ಬಗಲಲ್ಲಿ. ನೋಡಿ ಹೇಗೆ ಕುಂತ್ಕೊಂಡಿದ್ದಾರೆ. ತಾಯಿ ಏನಿರ್ಬೋದು. ಕೋಟೆ ಇದೆ. ನಿಂತ್ಕೊಳ್ಳಿ, ನಾನು ಫೋಟೋ ತೆಗಿತೀನಿ.